ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ನಿಕೇಶ್ ಕೊಠಾರಿ. ಸಾಕಷ್ಟು ಸುದ್ದಿಗಳಿದ್ದಾವೆ. ಯುದ್ಧ ನಿಲ್ಲುತ್ತಾ? ಕದನ ವಿರಾಮ ಘೋಷಣೆಗೆ ಇರಾನ್ ಯಾವ ರೀತಿಯಲ್ಲಿ ಸ್ಪಂದಿಸುತ್ತೆ? ಅಥವಾ ಇರಾನ್ ಉಗ್ರರು ಮತ್ತಿನ್ನೇನೋ ಪ್ಲಾನ್ ಮಾಡ್ಕೊಂಡಿದ್ದಾರಾ? ಜೊತೆಗೆ ರಾಜ್ಯದ ವಿಚಾರಕ್ಕೆ ಬಂದರೆ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಬೊಕ್ಕಸವನ್ನ ಬರಿದು ಮಾಡಿದೆಯಾ? ಇನ್ನು ಸಾಕಷ್ಟು ಸುದ್ದಿಗಳಿದೆ. ರಾಜ್ಯದಲ್ಲಿ ಬೆಳಗ್ಗೆ ಸಾಕಷ್ಟು ಲೋಕಾಯುಕ್ತ ದಾಳಿಗಳು ಕೂಡ ಆಗಿದೆ. ಎಲ್ಲ ಸುದ್ದಿಗಳನ್ನ ಡೀಟೇಲ್ಸ್ನ ನಿಮ್ಮ ಮುಂದೆ ತರ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಇಸ್ರೇಲ್ ಇರಾನ್ ರಣ ಭೀಕರ ಯುದ್ಧ ಅಂತ್ಯನ? ಕದನ ವಿರಾಮ ಘೋಷಿಸಿದ ಅಮೆರಿಕ ಅಧ್ಯಕ್ಷ. 12 ದಿನಗಳ ವಾರ್ 24 ಗಂಟೆಯಲ್ಲಿ ಮುಗಿಯುತ್ತೆ, ಟ್ರಂಪ್ ಟ್ವೀಟ್. ಮತ್ತೊಮ್ಮೆ ಬಡಾಯಿ ಕೊಚ್ಕೊಂಡ್ರ ಟ್ರಂಪ್. ಅಮೆರಿಕ ಅಧ್ಯಕ್ಷನ ಟ್ವೀಟ್ಗೆ ಇರಾನ್ನಿಂದ ಟ್ವಿಸ್ಟ್. ಇಸ್ರೇಲ್ ದಾಳಿ ನಿಲ್ಲಿಸಿದ್ರೆ ಕದನ ವಿರಾಮ. ವಿದೇಶಾಂಗ ಸಚಿವ ಅಬ್ಬಾಸ್ ಸ್ಪಷ್ಟನೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಯ್ತಾ? ಬೊಕ್ಕಸ ಬರಿದು ಮಾಡ್ತಾ ಗ್ಯಾರಂಟಿ. ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ, ಬಾಂಬ್ ಸಿಡಿಸಿದ ಗೃಹ ಸಚಿವ ಪರಮೇಶ್ವರ್. ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ. ಅಧಿಕಾರಿಗಳ ಮನೆಗಳಲ್ಲಿ ಚಿನ್ನ, ವಜ್ರಾಭರಣ, ಖಜಾನೆ ಪತ್ತೆ. ಬಂಗಲೆ ಆಸ್ತಿ ಅಂತಸ್ತು ಬಟಾಬಯಲು. ಮಾವಿನ ಬೆಲೆ ದಿಢೀರ್ ಕುಸಿತಕ್ಕೆ ಆಕ್ರೋಶ. ಹೆದ್ದಾರಿಗೆ ಹಣ್ಣು ಸುರಿದು ಬೆಳೆಗಾರರ ರೋಷಾವೇಶ. ಬೆಂಬಲ ಬೆಲೆ ಘೋಷಿಸದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ, ಎಚ್ಚರಿಕೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆಯಾ? ಪದೇ ಪದೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅಂತಹದ್ದೇ ಬೆಳವಣಿಗೆ ಆಯಿತು. ರಾಜ್ಯದ 8 ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಇದು ಅಧಿಕಾರಿಗಳ ಮನೆಗಳಲ್ಲಿ ವಜ್ರ, ಚಿನ್ನಾಭರಣಗಳ ಖಜಾನೆ ಇದೆ. ಸಾಮಾನ್ಯ ಅಧಿಕಾರಿಗಳಾಗಿದ್ರು ಕೂಡ ಬಂಗಲೆ ಅಂತ ಮನೆ ಇದೆ. ಒಬ್ಬ ಸಾಮಾನ್ಯ ಅಧಿಕಾರಿ, ಆತನಿಗೆ ಗೌರ್ಮೆಂಟ್ ಸಂಬಳ ಎಷ್ಟು? ಆದ್ರೆ ಆತನ ಮನೆ ಐಷಾರಾಮಿ. ಮನೆಗಳಲ್ಲಿ ಹೋದ್ರೆ ವಜ್ರ, ಚಿನ್ನಾಭರಣಗಳ ಖಜಾನೆ ಸೃಷ್ಟಿಯಾಗಿದೆ. ಕೋಟಿ ಕುಳ ಅಧಿಕಾರಿಗಳ ಬಂಡವಾಳ ಈಗ ಬಟಾಬಯಲಾಗಿದೆ. ನೋಡಿ, ಲೈವ್ ವಿಜುವಲ್ಸ್ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಕಲಬುರಗಿದು ಲೈವ್ ವಿಜುವಲ್ಸ್. ದಾಳಿ ಆದಂತ ಸಂದರ್ಭದಲ್ಲಿ ಸಿಕ್ಕಿರುವಂತ ಕಂತೆ ನೋಟು. ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟು ದುಡ್ಡನ್ನ ಇಟ್ಕೊಳ್ಬಹುದು ಅಂತ ಗೌರ್ಮೆಂಟ್ ಇಂದ ಒಂದು ನೀತಿ ನಿಯಮ ಅಂತ ಇದೆ ಮನೆಯಲ್ಲಿ. ಆದ್ರೆ ಕಂತು ನೋಟು, ಬಂಡಲ್ ಗಟ್ಲೆ ನೋಟು ಇಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ಈಗ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಚಿನ್ನಾಭರಣ, ವಜ್ರ. ಆದ್ರೆ ಆತನ ಕೆಲಸ ಏನ್ ಗೊತ್ತಾ? ಸಾಮಾನ್ಯ ಯಾವುದೋ ಕೆಲಸ, ಸಂಬಳನೇ ಅಷ್ಟಿರೋದಿಲ್ಲ. ಆ ಸಂಬಳ ಇದ್ರೂ ಕೂಡ ಅದಕ್ಕೆ ಟ್ಯಾಕ್ಸ್ ಮತ್ತೊಂದು ಮಗದೊಂದೆಲ್ಲ ಕಟ್ಟಾಗಿ ಹೋಗುತ್ತೆ. ಸಂಸಾರವನ್ನ ನಡೆಸುವಂತ ನಿಟ್ಟಿನಲ್ಲಿ ಸ್ವಲ್ಪ ಹಣ ವ್ಯಯ ಆಗುತ್ತೆ. ಆದ್ರೆ ಇಲ್ಲಿ ನೋಡ್ತಾ ಇರುವಂತದ್ದು 500 ರೂಪಾಯಿ ಬಂಡಲ್, ಕಂತು ನೋಟು. ಇನ್ನೂ ಸರ್ಚ್ ಮಾಡ್ತಾ ಹೋದಾಗ ಸಿಗ್ತಾ ಇರುವಂತದ್ದು ವಜ್ರ, ಚಿನ್ನಾಭರಣ. ಇವರೆಲ್ಲ ಸರ್ಕಾರಿ ಅಧಿಕಾರಿಗಳು. ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ರೈತ ಇರ್ಬೋದು ಅಥವಾ ಸಾಮಾನ್ಯ ಮನುಷ್ಯ ಈ ಸರ್ಕಾರಿ ಕಚೇರಿಗಳಲ್ಲಿ ಏನಾದ್ರೂ ಕೆಲಸ ಅಂತ ಹೋದ್ರೆ ಇವ್ರನ್ನ ಅಲ್ಸು ಸಾಯಿಸ್ತಾರೆ. ಅಲಿಬೇಕು ಅವರು. ಸೊ ಅವರಿಗೆ ದುಡ್ಡು ಕೊಟ್ರೆ ಮಾತ್ರ ಫೈಲ್ ಮೂವ್ ಆಗುತ್ತೆ, ಇಲ್ಲ ಫೈಲಿಗೆ ಸಿಗ್ನೇಚರ್ ಹಾಕ್ತಾರೆ, ಇಲ್ಲ ಅಂದ್ರೆ ಮಾಡಕ್ ಹೋಗಲ್ಲ. ಆ ದುಡ್ಡನ್ನ ಏನ್ ಮಾಡ್ತಾರೆ ಇವರು? ಬ್ಯಾಂಕ್ಗೆ ಹಾಕಾದ್ರೆ ಟ್ಯಾಕ್ಸ್ ಕಟ್ ಆಗುತ್ತೆ, ಇವ್ರ ಮೇಲೆ ದಾಳಿ ಆಗುತ್ತೆ ಅಂತೆಲ್ಲ ಗೊತ್ತಿದೆ. ಆದ್ರೆ ಇವ್ರು ಏನ್ ಮಾಡ್ತಾರೆ? ಮನೆಯಲ್ಲಿ ಕಂತುಗಟ್ಲಿ ದುಡ್ಡನ್ನ ಇಟ್ಕೊಳ್ತಾರೆ, ಚಿನ್ನಾಭರಣ ಕೂಡ ಪರ್ಚೇಸ್ ಮಾಡ್ತಾರೆ. ಇದು ಧಾರವಾಡದ ದೃಶ್ಯ. ಇದು ಧಾರವಾಡದ ದೃಶ್ಯ. ಧಾರವಾಡದಲ್ಲೂ ಕೂಡ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಟೋಟಲ್ 8 ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದೆ ಲೋಕಾಯುಕ್ತ ಅಧಿಕಾರಿಗಳು. ನೋಡಿ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಚಿನ್ನಾಭರಣ ಅದ್ರ ಮೇಲೆ ಬಂಡವಾಳ ಹಾಕ್ತಾರೆ. ಅದು ಬಿಟ್ರೆ ಬೇರೆ ಬೇರೆ ಕಡೆಗಳಲ್ಲಿ ಜಾಗಗಳನ್ನ ಖರೀದಿ ಮಾಡ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಬಂಗ್ಲೆ ಇರಬಹುದು, PG ಕಟ್ಕೊಳ್ಳೋದು ಅಥವಾ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅದನ್ನ ಸೇಲ್ ಮಾಡೋದು. ಇಂಥದೇ ವ್ಯವಹಾರ ವಹಿವಾಟು ಇವರದ್ದು ಆಗ್ಬಿಟ್ಟಿದೆ. ಆ ದುಡ್ಡು ಯಾರದ್ದು? ಜನಸಾಮಾನ್ಯರ ದುಡ್ಡು,
ಟೇಬಲ್ ಅಡಿ ಕಡೆ ಕೊಡ್ತಾರಲ್ಲ ಆ ದುಡ್ಡು, ಆತನ ಮೂತಿ ನೀವು ನೋಡ್ತಾ ಇರ್ಬೋದು. ಡಿ ಜಿ ಪಾಟೀಲ್ ಗದಗದ ಟೌನ್ CP ಈತನಿಗೆ ಇಷ್ಟೆಲ್ಲ ಚಿನ್ನಾಭರಣ ದುಡ್ಡು ಎಲ್ಲಿಂದ ಬಂತು? ಸೊ ಈ ನಿಟ್ಟಿನಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಷ್ಟು ಮಾತ್ರ ಅಲ್ಲ, ಇನ್ನು ಕೆದಕ್ತಾ ಹೋದಾಗ ಪ್ರಾಪರ್ಟಿ ವಿಚಾರಗಳು ಕೂಡ ಬರುತ್ತೆ. ಎಲ್ಲೆಲ್ಲಿ ಬಿಲ್ಡಿಂಗು, ಎಲ್ಲೆಲ್ಲಿ ಜಾಗವನ್ನ ತಗೊಂಡಿದ್ದಾರೆ, ಎಲ್ಲೆಲ್ಲಿ ಹಪ್ತ ವಸೂಲಿ ಮಾಡಿ ಇಷ್ಟೆಲ್ಲ ಬಂಡವಾಳ ಹೂಡಿಕೆ ಮಾಡಿದ್ದಾರೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸದ್ಯ 8 ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಆಲ್ರೈಟ್, ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಕಲೆಕ್ಟ್ ಮಾಡ್ಕೊಳ್ಳೋಣ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ, ಹಾಗೆ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ಭೀಮನಾಯಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಅರವಿಂದ್. ಫಸ್ಟ್ ಅರವಿಂದ್, ಯಾವ ರೀತಿಯಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ? ಯಾವ್ಯಾವ ಅಧಿಕಾರಿಗಳ ಮನೆಯಲ್ಲಿ ಎಷ್ಟೆಷ್ಟು ಚಿನ್ನಾಭರಣ ಅಥವಾ ಅಕ್ರಮ ಹಣ, ಅಕ್ರಮ ಆಸ್ತಿ, ದಾಖಲೆ ಪತ್ರಗಳು ಇವೆಲ್ಲ ಪತ್ತೆ ಆಗ್ತಾ ಇದೆ? ಯಾವ ರೀತಿಯಲ್ಲಿ ಈ ರೇಡ್ ನಡೀತಾ ಇದೆ ಅರವಿಂದ್? ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಬೆಳ್ಳಂಬೆಳಗ್ಗೆ ಲೋಕ ಅಧಿಕಾರಿಗಳು ಸರ್ಕಾರಿ ನೌಕರರಿಗೆ ಶಾಕ್ ನೀಡಿರುವಂಥದ್ದು. ಭ್ರಷ್ಟ ಅಧಿಕಾರಿಗಳಿಗೂ ದಾಖಲೆಯ ಸಮೇತ ಈಗ ಬೆಳ್ಳಂಬೆಳಗ್ಗೆ ರೇಡ್ ಮಾಡಿರುವಂಥದ್ದು. ಸದ್ಯ ನಾವೀಗ RR ನಗರದ ಪ್ರಕಾಶ್ ಅವರ ನಿವಾಸದಲ್ಲಿ ಇದ್ದೀವಿ. BBMPಯ ಗೋವಿಂದರಾಜನಗರ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರಾಗಿದ್ದರು. ಕಳೆದ 2 ಗಂಟೆಗಳಿಂದ ಈಗ ಸತತವಾಗಿ ದಾಳಿ ಪರಿಶೀಲನೆಗಳನ್ನ ಮಾಡ್ತಾ ಇರುವಂಥದ್ದು. 3 ವಾಹನಗಳಲ್ಲಿ ಬಂದಂತಹ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಸುಮಾರು 8 ಜಿಲ್ಲೆಗಳಲ್ಲಿ ಈ ಒಂದು ಲೋಕ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ ನಡೆತಿದ್ದಾರೆ. ಇದೇ ರೀತಿಯಾಗಿ ಬೆಂಗಳೂರಿನ ಹಲವು ಅಂದರೆ 5 ಕಡೆಗಳಲ್ಲಿ ಸರ್ಕಾರಿ ಕಚೇರಿ ಮತ್ತು ನಿವಾಸಗಳಲ್ಲಿ ದಾಳಿ ಆಗ್ತಾ ಇರುವಂಥದ್ದು. ಸದ್ಯ ಬರ್ತಾ ಇರುವಂಥ ಮಾಹಿತಿ, ವಿವಿಧ ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಚಿನ್ನಾಭರಣ ಒಡವೆಗಳು ಸಿಕ್ಕಿರುವಂಥದ್ದು. ಈಗ ಪ್ರಕಾಶ್ ಅವರ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ನಂತರ ಇವರ ದಾಖಲೆಗಳು ಅಂದರೆ ಅಕೌಂಟ್ಸ್ನಲ್ಲಿ ಎಷ್ಟು ವೇರಿಯೇಷನ್ಸ್ ಆಗಿದೆ ಆ ಬಗೆಗೆ ದಾಳಿ ಮುಂದುವರೆದಿರುವಂಥದ್ದು. ಸತತವಾಗಿ 2 ಗಂಟೆಗಳ ಕಾಲ ನಡೆದಿದೆ. ಇದಲ್ಲದೆ ಗೋವಿಂದರಾಜನಗರ, ಯಲಹಂಕ ಹಾಗೆ RR ನಗರ ಜೊತೆಗೆ ಇನ್ನು ಇತರ ಕಡೆಗಳಲ್ಲಿ ಈ ಒಂದು ದಾಳಿ ಪರಿಶೀಲನೆ ಮುಂದುವರೆದಿರುವಂಥದ್ದು. ಸತತವಾಗಿ ಸುಮಾರು 6 ಅಧಿಕಾರಿಗಳು ಬಂದು ಇಲ್ಲಿ ದಾಳಿ ಮತ್ತು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಅಕೌಂಟ್ಸ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಯಾವಾಗ ಸರ್ಕಾರಿ ನೌಕರಿಯನ್ನು ಪಡೆದ್ರು ಅದಾದ ನಂತರ ಎಲ್ಲೆಲ್ಲಿ ವರ್ಗಾವಣೆ ಆದಂಥ ಸ್ಥಳದಿಂದ ಇವರ ಅಕೌಂಟ್ಸ್ ಯಾವ ರೀತಿಯಾಗಿ ವೇರಿಯೇಷನ್ಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ದಾಳಿಯನ್ನು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಇದಲ್ಲದೆ ವಿವಿಧ ಭಾಗಗಳಲ್ಲಿ ಅಂದರೆ ಬೆಂಗಳೂರು, ಶಿವಮೊಗ್ಗ ಹಾಗೆ ಚಿಕ್ಕಮಗಳೂರು, ಕಲಬುರಗಿ, ಆನೇಕಲ್ ವಿವಿಧ ಜಿಲ್ಲೆಗಳಲ್ಲಿ ಸರ್ಕಾರಿ ನೌಕರರ ಮೇಲೆ ದಾಳಿ ಮಾಡಿರುವಂಥದ್ದು. ಶ್ರೀಲಕ್ಷ್ಮಿ, ಒಟ್ಟಾರೆಯಾಗಿ ಈ ದಾಳಿ ಪರಿಶೀಲನೆಗಳ ಮಾಹಿತಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಸಂಜೆ ಸುಮಾರು 4 ಗಂಟೆಗೆ ಬಹಿರಂಗಪಡಿಸ್ತಾರೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಶ್ರೀಲಕ್ಷ್ಮಿ, ರೈಟ್. ಇನ್ನು ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಪ್ರತಿನಿಧಿ ಭೀಮನಾಯಕ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಾಯಕ್, ಸದ್ಯ ಈಗ ಶಿವಮೊಗ್ಗದಲ್ಲಿ ಎಲ್ಲೆಲ್ಲ ರೇಡ್ ಆಯಿತು, ಏನೇನು ಸಿಕ್ತು, ಜೊತೆಗೆ ಈಗಾಗಲೇ ಯಾವ ರೀತಿಯಾಗಿ ನಡೀತಾ ಇದೆ ಶೋಧ ಕಾರ್ಯ ಅಂತ? ಎಸ್ ನಿಕೇಶ್, ಏನು ಕೃಷಿ ವಿಭಾಗದ ಸಹ ನಿರ್ದೇಶಕರೇನಿದ್ದಾರೆ, ಸಾವಯವ ಕೃಷಿ ವಿಭಾಗದ ಸಂಶೋಧನಾ ಸಹ ನಿರ್ದೇಶಕರ ಡಾಕ್ಟರ್ ಪ್ರದೀಪ್ ಅವರ ಮನೆ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ರೇಡ್ ಆಗಿರುವಂಥದ್ದು. ಸುಮಾರು ಅವರಿಗೆ ಸೇರಿದ ಸುಮಾರು 5 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನು ನಡೆದಿರುವಂಥದ್ದು. ಸುಮಾರು 3-4 ವಾಹನಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ಅಧಿಕಾರಿಗಳ ತಂಡ, ಏನು ಲೋಕಾಯುಕ್ತ ಅಧಿಕಾರಿಗಳ ತಂಡ ಬೆಳ್ಳಂಬೆಳಗ್ಗೆ 5 ಕಡೆಗಳಲ್ಲಿ, ಒಂದು ಶಿಕಾರಿಪುರದ ಭದ್ರಾಪುರದ ಬಳಿ ಇರುವಂಥ ಫಾರ್ಮ್ ಹೌಸು, ಜೊತೆಗೆ ಹೊಸನಗರ, ಜೊತೆಗೆ ಶಿವಮೊಗ್ಗದ ಪ್ರಿಯದರ್ಶಿನಿ ಲೇಔಟ್ನಲ್ಲಿರುವಂಥ ಡಾಕ್ಟರ್ ಪ್ರದೀಪ್ ಅವರ ಮನೆ, ಜೊತೆಗೆ 2 ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡನ್ನು ಮಾಡಿರುವಂಥದ್ದು. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ತೋರಿಸ್ತಾ ಹೋಗ್ತೇನೆ. ಇದೇ ಶಿವಮೊಗ್ಗ ನಗರದ ಪ್ರಿಯದರ್ಶಿನಿ ಏನು ಲೇಔಟ್ ಇದೆ, ಪ್ರಿಯದರ್ಶಿನಿ ಲೇಔಟ್ನಲ್ಲಿರುವಂಥ ಡಾಕ್ಟರ್ ಪ್ರದೀಪ್ ಅವರ ಮನೆ ಇದಾಗಿರುವಂಥದ್ದು. ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಈ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ಬೆಳಗ್ಗೆಯಿಂದ ಏನು ಕೆಲವೊಂದಿಷ್ಟು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿರುವಂಥದ್ದು. ಏನು ಪ್ರಮುಖವಾಗಿ ಅಕ್ರಮ ಹಣಗಳಿಕೆಗೆ ಸಂಬಂಧಪಟ್ಟಂತೆ ದಾಖಲೆಗಳು ಸೇರಿದಂತೆ ಏನು ಅವ್ರದ್ದು 5 ಕಡೆ ಏನು ದಾಳಿಯನ್ನು ಮಾಡಿದರೆ 5 ಕಡೆಗಳಲ್ಲಿ ಅಲ್ಲಿ ಸಿಕ್ಕಂಥ ಕೆಲವೊಂದು ದಾಖಲೆಗಳನ್ನು ಪರಿಶೀಲನೆಯನ್ನು ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಮಾಡ್ತಿರುವಂಥದ್ದು. ಜೊತೆಗೆ ಏನು ಯಾರ್ಯಾರು ಕುಟುಂಬಸ್ಥರಿದ್ದಾರೆ ಅವರ ವಿಚಾರಣೆ ಮತ್ತು ಎಲ್ಲೆಲ್ಲಿ ಅವರ ಹಣ ಅಕ್ರಮ ಗಳಿಕೆ ಆಗಿರ್ಬೋದು, ಜೊತೆಗೆ ಏನೇನೆಲ್ಲ ಮಾಡಿದ್ದಾರೆ ಅನ್ನುವಂಥ ಕುರಿತಾಗಿ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಭೀಮನಾಯಕ್, ನಿಮ್ಮೆಲ್ಲ ಮಾಹಿತಿ. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಯ್ತಾ? ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರಕ್ಕೆ ಮುಜುಗರ, ಭ್ರಷ್ಟಾಚಾರದ ಆರೋಪ, ಅನುದಾನದ ಕದನ, ಹಿರಿಯ ಶಾಸಕರಾಯಿತು, ಇದೀಗ ಸಚಿವರ ಸರದಿ.
ಇದೆಲ್ಲ ನೋಡ್ತಾ ಇದ್ರೆ ರಾಜ್ಯ ಸರ್ಕಾರದ ಖಜಾನೆ ಎಲ್ಲೋ ಒಂದ್ ಕಡೆ ಖಾಲಿ ಆಯ್ತಾ ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರಕ್ಕೆ ಒಂದ್ ಕಡೆ ಮುಜುಗರ, ಭ್ರಷ್ಟಾಚಾರದ ಆರೋಪ, ಅನುದಾನದ ಕದನ, ನಮಗೆ ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಗ್ಯಾರಂಟಿಯಿಂದ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ವಾ? ಹಾಗಾದ್ರೆ ನಮ್ಮ ಬಳಿ ದುಡ್ಡಿಲ್ಲ ಅಂತ ಗೃಹ ಸಚಿವ ಪರಂ ಹೇಳ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಪರಂ ಅವರ ಹೇಳಿಕೆ ಇದು. ಬನ್ನಿ ಹಾಗಾದ್ರೆ ಗೃಹ ಸಚಿವ ಪರಂ ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಯ್ಯನ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ, ಇಲ್ಲೇ ಅವರಲ್ಲ ಕಾಯಿ ಎಣ್ಣೆ. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಯ್ಯನ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ, ಇಲ್ಲೇ ಅವರಲ್ಲ ಕಾಯಿ ಎಣ್ಣೆ. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಮಾವಿನ ಹಣ್ಣಿಗೆ ಬೆಲೆ ಕುಸಿತ, ಬೆಳೆಗಾರರ ಆಕ್ರೋಶ ಇದು. ರಸ್ತೆಗೆ ಮಾವನ್ನ ಸುರಿದು ಕೋಲಾರ ರೈತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಮಾವಿನ ಹಣ್ಣು ಸುರಿದು ಮಾವು ಬೆಳೆಗಾರರ ಧರಣಿ ಇದು. ಕೋಲಾರ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಂಜೆ ಒಳಗೆ ಬೆಂಬಲ ಬೆಲೆ ಘೋಷಣೆ ಆಗಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಬೆಂಬಲ ಬೆಲೆ ಘೋಷಣೆ ಮಾಡದೇ ಇದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಗುರುವಾರ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಬಂದ್ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಗಡುವನ್ನ ನೀಡಿದ್ದಾರೆ ಬೆಳೆಗಾರರು. ನಾವು ಬೆಳೀತಾ ಇದ್ವಿ, ಸಾಕಷ್ಟು ಸಾಲ ಸೋಲ ಮಾಡಿ, ಆದರೆ ಬೆಳೆದಿರುವಂಥ ಬೆಳೆಗೆ ಸರಿಯಾದಂಥ ಬೆಂಬಲ ಬೆಲೆ ಇಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೋಲಾರದಲ್ಲಂತ ಗೊತ್ತಾಗ್ತಾ ಇರುವಂಥ ವಿಚಾರ. ಯಾಕಂತ ಹೇಳಿದ್ರೆ ಮಾವನ್ನು ರೋಡಲ್ಲಿ ಸುರಿದು ಪ್ರತಿಭಟನೆ ಮಾಡ್ತಾ ಇದ್ರು. ಜೊತೆಗೆ ಇನ್ ಕೇಸ್ ಏನಾದರೂ ಸಂಜೆ ಒಳಗೆ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡದೆ ಹೋದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ, ಕೋಲಾರ ಇಲ್ಲೆಲ್ಲ ರಸ್ತೆಗಳನ್ನು ಬಂದ್ ಮಾಡಿ ಉಗ್ರ ಹೋರಾಟವನ್ನು ನಡೆಸ್ತೀವಿ ಅನ್ನುವಂತಹ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಬಿಗ್ ಮಾರ್ನಿಂಗ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH